ಮನೆಯಲ್ಲಿ ಈ 3 ಜಾಗಗಳಲ್ಲಿ ಪೊರಕೆಯನ್ನು ಇಡಬೇಡಿ. ಮನೆಯಲ್ಲಿ ಕೆಲವು ನಿರ್ದಿಷ್ಟ ಜಾಗಗಳಲ್ಲಿ ಪೊರಕೆಯನ್ನು ಇಡಬಾರದು. ಇಂಥ ಸ್ಥಳಗಳಲ್ಲಿ ಪೊರಕೆಯನ್ನು ಇಡೋದ್ರಿಂದ ಮನೆಯಲ್ಲಿ ಪದೇ ಪದೇ ಕಲಹಗಳು ಉಂಟಾಗ್ತಾ ಇರ್ತವೆ. ಗಂಡ ಹೆಂಡತಿ ಮಲಗುವ ಕೋಣೆಯಲ್ಲಿ ಪೊರಕೆಯನ್ನು ಇಡಬಾರದು. ಇಂಥ ಸ್ಥಳಗಳಲ್ಲಿ ಇಡೋದ್ರಿಂದ ಗಂಡ ಹೆಂಡತಿ ನಡುವೆ ಪದೇ ಪದೇ ಜಗಳಗಳು ಆಗ್ತಾ ಇರ್ತವೆ. ಡ್ರಾಯಿಂಗ್ ರೂಮ್ ಅಥವಾ ಬೆಡ್ರೂಮಲ್ಲಿ ಸೋಫಾ ಅಥವಾ ಹಾಸಿಗೆ ಕೆಳಗೆ ಪೊರಕೆಯನ್ನು ಇಡಬಾರ್ದು. ಇಂಥ ಸ್ಥಳಗಳಲ್ಲಿ ಇಡೋ ಕಾರಣ ಅತ್ತೆ ಸೊಸೆ ನಡುವೆ ಪದೇ ಪದೇ ಜಗಳಗಳು ನಡೀತಾ ಇರ್ತವೆ. ಅಡುಗೆ ಮನೆಯಲ್ಲಿ ಕೂಡ ಪೊರಕೆಯನ್ನು ಇಡಬಾರ್ದು. ಯಾಕಂದರೆ ಅಡುಗೆ ಕೋಣೆ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಸ್ಥಾನವಾಗಿದೆ. ಹಾಗಾಗಿ ಇಂಥ ಜಾಗದಲ್ಲಿ ಪೊರಕೆಯನ್ನು ಇಡೋದ್ರಿಂದ ಮಕ್ಕಳಲ್ಲಿ ಕೋಪ ಮತ್ತು ಕಿರಿಕಿರಿ ಉಂಟಾಗುತ್ತದೆ. ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಈ ವಿಡಿಯೋದಿಂದ ಹೊಸದೊಂದು ತಿಳಿದಿದ್ದರೆ ಈಗಲೆಲ್ಲರಿಗೂ ಶೇರ್ ಮಾಡಲು ಮರೆಯದಿರಿ. ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮತ್ತೊಮ್ಮೆ ಭೇಟಿಯಾಗೋಣ ಹೊಸ ವಿಡಿಯೋದೊಂದಿಗೆ.